ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಏನಪ್ಪ ಆಗಲೇ ಏನೋ ಉಜ್ಜೋದೆಲ್ಲ ತೋರಿಸ್ತವಳೆ ಅಂದ್ಕೊಂಡಿದ್ದೀರಾ? ಗೊತ್ತಲ್ಲ ಗಾಯ್ಸ್, ಯುಗಾದಿ ಹಬ್ಬ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು. ಸೊ ನಾನು ಒಬ್ಬಳೇ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು, ಯಾರಿಗೆ ಕೂಡ ಹೆಲ್ಪ್ ಮಾಡಲ್ಲ ನಮ್ಮ ಮನೇಲಿ. ನನ್ನ ಮಗ ಇನ್ನೂ ಚಿಕ್ಕವನು. ಸೊ ನಮ್ಮ ಮನೆಯವರು ಆಫೀಸ್ ವರ್ಕು ಅಂತ ಕೆಲಸ ಮಾಡ್ಕೊಂಡಿರ್ತಾರೆ. ನಾನು ಇನ್ನೇನು ಮಾಡ್ತೀಯ ಅಂತ ಮನೇಲಿ ಪಜ್ಕೊಂಡು ಕುತ್ಕೊಂಡಿರ್ತೀನಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ಹಬ್ಬ ಅಂತ ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆವಾಗವಾಗ ಸ್ವಲ್ಪ ಹಬ್ಬ ಬಂದಾಗ ಇನ್ನೂ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಷ್ಟೇ. ಅಷ್ಟೊಂದು ಧೂಳು ಗಲೀಜಲ್ಲಿ ಇಟ್ಕೊಂಡಿರಲ್ಲ. ನನಗೆ ಮೊದಲೇ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಇರೋದ್ರಿಂದ ಆವಾಗವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಆ ಕ್ಲೀನ್ ಮಾಡೋ ಗ್ಯಾಪಲ್ಲೇ ನನಗೆ ಮೂಗಲ್ಲಿ ಎಲ್ಲ ಸುರಿತಾ ಇರುತ್ತೆ, ಪತ ಪತ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವರ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಯಾರಿದ್ದಾರೆ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಎಲ್ಲರೂ ಹೇಳ್ತಾರೆ, ಹೆಣ್ಮಕ್ಳು ಮನೆಯಲ್ಲಿ ಏನು ಮಾಡ್ತೀರಾ, ಉಣ್ಬಿಟ್ಟು ಮಲ್ಕೊತೀರಾ ಅಂತ. ಬಟ್ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತು. ಮನೇಲಿರೋರಿಗೆ ಎಲ್ಲ ಕೆಲಸಗಳನ್ನು ಮಾಡಬೇಕಲ್ವ. ಎಲ್ಲ ಕೆಲಸ ಮಾಡಿಲ್ಲ ಅಂದರೆ ಮನೆ ಯಾಕೆ ಹೀಗಿದೆ, ಅದ್ಯಾಕೆ ಹೀಗಿದೆ, ಅಲ್ಲಿ ಯಾಕೆ ಇದನ್ನ ಇಟ್ಟಿದ್ದೀರಾ, ಇದನ್ನ ಯಾಕೆ ಹಿಂಗೆ ಗಲೀಜು ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಎಷ್ಟೊಂದು ಜನ. ಅದಕ್ಕೆ ಹೇಳೋದು, ನೋಡಿ ಜನರೇ, ಮನೇಲಿ ಹೆಣ್ಮಕ್ಳು ಯಾರು ಉಣ್ಬಿಟ್ಟು ಸುಮ್ಮನೆ ಮಲ್ಕೊಳ್ಳಲ್ಲ, ದಬಾಕ್ಕೊಳ್ಳಲ್ಲ. ತಿನ್ಬಿಟ್ಟು ಈ ಥರ ಕೆಲಸಗಳನ್ನೆಲ್ಲ ನಾವು ಮಾಡ್ತಾಯಿರ್ತೀವಿ. ನಿಮ್ಗೇನು ಗೊತ್ತಿರುತ್ತೆ ನಾವೇನು ಕೆಲಸ ಮಾಡ್ತೀವಿ ಬಿಡ್ತೀವಿ ಅಂತ ಅಲ್ವಾ? ಸೊ ನಮಗೂ ಎಲ್ಲ ಕೆಲಸ ಮಾಡಿ ಫುಲ್ಲು ಬಾಡಿ ಪೇಯ್ನ್ ಆಗೋಗಿರುತ್ತೆ. ನಿಜ ಅಷ್ಟೇ, ಫುಲ್ ಕೈ ನೋವು ಎಲ್ಲ ಬಂದ್ಬಿಟ್ಟಿರುತ್ತೆ. ಬಟ್ ಯಾರ ಹತ್ರ ಹೇಳ್ಕೊಳ್ಳೋಣ ಹೇಳಿ ನಮ್ಮ ಕಷ್ಟನ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ. ನಮ್ಮ ಪ್ರಾಬ್ಲಮ್ನ ಯಾರಿಗೂ ಏನೂ ಹೇಳೋಕ್ಕೆ ಆಗಲ್ಲ. ಅಷ್ಟು ಕೆಲಸ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಇನ್ನು ಹಬ್ಬ ಬಂತಂದರೆ ಅಂತೂ ಬೇಡವೇ ಬೇಡ, ನಾವಂತೂ ಸತ್ತು ಬದುಕೋ ಥರ ಆಗೋಗ್ಬಿಡುತ್ತೆ. ಅಷ್ಟು ಕೆಲಸ ಮಾಡೋ ಒಂದಿನ ಹಬ್ಬಕ್ಕೆ ಫುಲ್ ಇಡೀ ಮನೆ ಕ್ಲೀನ್ ಮಾಡಿಕೊಂಡು ಪಜ್ಕೊಂಡು ಮೈ ಕೈ ನೋವೆಲ್ಲ ಬರ್ಸ್ಕೊಂಡು ಇರಬೇಕು. ಏನು ಮಾಡೋಕ್ಕಾಗಲ್ಲ ಸರಿ ಅಂತೇಳಿ. ಅದಕ್ಕೆ ನಾನು ಹಬ್ಬ ಅಲ್ವಾ, ಸೊ ಎಲ್ಲ ನಾರ್ಮಲಾಗಿ ಯಾವಾಗಲೂ ಕ್ಲೀನಾಗಿರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಉಜ್ಜಿ ಬೆಳ್ಳಗೆ ಮಾಡೋಣ ಅಂತ ಬೆಳ್ಳಗೆ ಮಾಡ್ತಾ ಇದ್ದೀನಿ. ನಾವು ಮಾತ್ರ ರೆಡಿಯಾಗಿ ಶೃಂಗಾರ ಮಾಡ್ಕೊಳ್ಳೋದೇ ಇರುತ್ತೆ ಅಲ್ವಾ? ಅದಕ್ಕೇ ನಮ್ಮ ಮನೆಗಳನ್ನು ಕೂಡ ಶೃಂಗಾರ ಮಾಡೋಣ ಅಂತ ಎಲ್ಲ ಉಜ್ಕೊತಾ ಇದ್ದೀನಿ. ಸೊ ಇದು ಫ್ಲವರು, ಇದು ಸ್ವಲ್ಪ ಧೂಳಾಗಿಬಿಟ್ಟಿತ್ತು, ಹಾಗೆ ಅದಕ್ಕೆ ತೊಳ್ಕೊತಾ ಇದ್ದೀನಿ. ಎಷ್ಟೊಂದು ಜನ ಅಷ್ಟೇ ಹೆಣ್ಮಕ್ಳುಗಳು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಬೇಕು ಅನ್ನೋ ಒಂದು ಆಸೆ ತುಂಬ ಜನಕ್ಕಿರುತ್ತೆ ಹೆಣ್ಮಕ್ಳುಗಳು. ಈಗ ಕೆಲವರು ಆಚೆ ಹೋಗಿ ದುಡಿಯೋಕ್ಕಾಗ್ತಾ ಇರಲ್ಲ, ಮಕ್ಕಳಿರ್ತಾರೆ, ಗಂಡ ಇರ್ತಾರೆ. ಸೊ ಆಚೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಏನಾದರೂ ವರ್ಕ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಅಷ್ಟೇ, ಎಲ್ಲ ಮನೆಯವರು ಅಷ್ಟೇ ಕೇಳ್ಕೊಳ್ಳೋದಿಷ್ಟೇ, ಸಪೋರ್ಟ್ ಮಾಡಿ ಅಲ್ವಾ? ನೀವು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಎನ್ಕರೇಜ್ ಸಿಗುತ್ತೆ. ಸೊ ನೀವೇ ಡಿಮೋಟಿವೇಶನ್ ಮಾಡ್ತೀರಾ, ಅದು ಮಾಡಬೇಡಿ ಇದು ಮಾಡಬೇಡಿ, ಹಾಗೆ ಹಿಂಗೆ ನಾವು ತಂದಾಕ್ತೀವಿ ನೀವು ತಿನ್ಕೊಂಡಿರಿ ಅಂತ. ಎಲ್ಲ ಹೆಣ್ಮಕ್ಳಿಗೂ ಇಂಡಿಪೆಂಡೆಂಟಾಗಿ ಸೊ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು ನನ್ನ ಖರ್ಚನ್ನ ತಾನೇ ನೋಡ್ಕೋಬೇಕು ಅನ್ನೋ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನೀವು ಅವ್ರ ಆಸೆಗೆ ನೀವು ತಣ್ಣೀರು ಎರಚಿಬಿಡಿ. ಅವ್ರೇನಾದರೂ ಒಂದು ಕೆಲಸ ಮಾಡ್ತಾರೆ ಅಂದರೆ ಸೊ ಆಯಿತು ಮಾಡಿ, ಎನ್ಕರೇಜ್ ಮಾಡಿ. ಇನ್ನೂ ಡಿಮೋಟಿವೇಶನ್ ಮಾಡಬೇಡಿ, ಮೋಟಿವೇಶನ್ ಮಾಡಿ, ಹಾಗೆ ಮಾಡು ಹೀಗೆ ಮಾಡು ಅಂತ. ಇವಳು ಕನ್ನಡಕ ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ತಾಳೆ ಅನ್ಕೊಂಡ್ರಾ? ಸೊ ಮೇಲ್ಗಡೆ ಧೂಳಿರುತ್ತಲ್ಲ, ಧೂಳು ಅಷ್ಟೊಂದು ಇರಲ್ಲ. ಆವಾಗವಾಗ ಹೇಳಿದ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಂತ. ಸೊ ಮನೆ ಒಳಗಡೆ ಅಷ್ಟೊಂದು ಧೂಳು ಕಸ ಇರಲ್ಲ. ಕೆಳಗಡೆ ಪಾರ್ಕಿಂಗಲ್ಲಿ ಸ್ವಲ್ಪ ಸಿಕ್ಕಾಬಿಟ್ಟೆ ಜಾಡಿರುತ್ತೆ, ಅಲ್ಲಿ ಸಿಕ್ಕಾಬಿಟ್ಟೆ ಜಾಡಿತ್ತು. ಸೊ ಕೆಳಗಡೆ ಕ್ಲೀನ್ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿಗೆ ನಾನು ಕನ್ನಡಕ ಹಾಕ್ಕೊಂಡು ಹೋಗ್ತೀನಿ. ಯಾಕೆಂದರೆ ಜಾಡು ತುಂಬ ಇರುತ್ತಲ್ಲ, ಅಲ್ಲಿ ತಿಂಗ್ಳಿಗೊಂದ್ಸತಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇವಾಗ ನಾನು ಕ್ಲೀನ್ ಮಾಡೋಕ್ಕೆ ಆಗಲಿ ಟೈಮೇ ಸಿಕ್ಕಿರಲಿಲ್ಲ. ಆಲ್ರೆಡಿ ಸಂಕ್ರಾಂತಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದು, ಕೆಳಗಡೆ ಜಾಡೆಲ್ಲ ಹಾಗೆ ಇತ್ತು. ಅದು ಕ್ಲೀನ್ ಮಾಡೋಕ್ಕೆ ಅಂತ ಕನ್ನಡಕ ಹಾಕ್ಕೊಂಡಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ನನ್ನ ಮಗ ನಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ, ಅದೇನು ಅಂತ ನೋಡಿ. ಸೊ ಅವತ್ತು ನಮ್ಮ ಮಮ್ಮಿ ಇದು ಮಜ್ಜಿಗೆ ಹೆಂಗೆ ಮಾಡೋದು ಹೇಳ್ಕೊಡ್ಲಿಲ್ಲ, ಮಾಡ್ತಿತ್ತು, ಹಂಗೆ ನೋಡ್ಕೊತಿದ್ದೆ ಸೈಡಲ್ಲಿಂದ. ಫಸ್ಟು ಏನಾಗಬೇಕಿತ್ತು ಅಂದರೆ ಮೊಸರು ಹಾಕಬೇಕಿತ್ತು, ಸ್ವಲ್ಪ ಜಾಸ್ತಿ ಹಾಕ್ತೆ ಮೊಸರನ್ನ. ಮತ್ತು ಇದೇನಂತ ಗೊತ್ತಿಲ್ಲ, ಅದೇ ಮಮ್ಮಿದು 2 ಸ್ಪೂನ್ ಹಾಕ್ತು, ನಾನು ಅದಕ್ಕೆ 2 ಸ್ಪೂನ್ ಹಾಕ್ತೆ. ನೆಕ್ಸ್ಟು ಸಾಲ್ಟು ಅಂದರೆ ಕಲ್ ಸಾಲ್ಟಲ್ಲ, ನಾರ್ಮಲ್ ಸಾಲ್ಟು 3 ಸ್ಪೂನ್ಸ್ ಹಾಕಬೇಕು.
ಹಾಕೊಂಡಾದ್ಮೇಲೆ ನಾನಪ್ಪ ಒಂದು ಸ್ಪೂನಲ್ಲಿ ಈ ಥರ ಸ್ಟಿರ್ ಮಾಡಬೇಕು. ಅವಾಗ ಈ ಥರ ಮಜ್ಜಿಗೆ ಮಾಡುತ್ತೆ. ನಾನು ಆಲ್ರೆಡಿ ಮಜ್ಜಿಗೆ ಮಾಡಿದ್ದೆ. ಇವಾಗ ಲೋಟಕ್ಕೆ ಹಾಕ್ಕೊಂಡೆ. ಮತ್ತೆ ಅದು ನೀರು ಹಾಕ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಹಾಕ್ಕೋಬೇಕು. ಈ ಥರ ಬರುತ್ತೆ. ಇವಾಗ ಮಮ್ಮಿಗೆ ಸ್ವಲ್ಪ ಕೊಡ್ತೀನಿ. ಮಮ್ಮಿಗೆ ಗೊತ್ತಿಲ್ಲ ನಾನು ಮಾಡಿರೋದು. ಸ್ವಲ್ಪ ಕುರ್ಕೊಬಿಡ್ತೀನಿ, ಆಯ್ತಲ್ಲ ನನಗೆ. ಕುಡ್ಕಲಿ ನೀವು. ಮಮ್ಮಿ ಮಮ್ಮಿ ಕಾಣೈತೆ. ಮಮ್ಮಿ ಮಮ್ಮಿ ಏನಪ್ಪ? ಮಜ್ಜಿಗೆ ಕುಡ್ಬೇಕಾ? ಯಾವ ಮಜ್ಜಿಗೆ? ಇಲ್ಲಿ ಮಜ್ಜಿಗೆ ಎಲ್ಲ ಇತ್ತು, ಹಂಗಿನ ತಂದಿಲ್ವಲ್ಲ, ನಾನು ಮಾಡಿಟ್ಟಿಲ್ಲ ಮಜ್ಜಿಗೆ. ನಾನೇ ಮಾಡಿದೆ. ಇಲ್ಲಿ ಟೇಸ್ಟ್ ಮಾಡು. ಹೆಂಗ್ ಮಾಡ್ತೆ? ಹಿಂಗೆ ಹೆಂಗೆ? ಹಂಗೆ ತಗೋ. ಯಾಕಾಯ್ತಾ? ಚೆನ್ನಾಗೈತೆ ನಿಜ. ಹೆಂಗ್ ಮಾಡಿದೆ ನಕ್ತೆ? ಅದೇನೋ ಬರ್ತದಲ್ಲ, ಅದು ಗ್ಲಾಸಲ್ಲಿ ಇತ್ತಲ್ಲ, ಅದನ್ನ 3 ಸ್ಪೂನ್ ಹಾಕ್ತೆ. 2 ಸ್ಪೂನ್ ಹಾಕ್ತೆ. ನೆಕ್ಸ್ಟು ಸಾಲ್ಟು 2 ಸ್ಪೂನ್ ಹಾಕ್ತೆ. ನೀರು ಹಾಕ್ತೆ. ಮೊಸರನ್ನೇ ಹೇಳೋದು ಮರ್ತದೆ, ಮೊಸರು ಹಾಕ್ತೆ. ಆಮೇಲೆ ಹಿಂಗೆ ಸ್ಟೀಮ್ ಹಾಕ್ಕೊಂಡೆ. ಆಮೇಲೆ ನೀರು ಬಿಟ್ಕೊಂಡೆ. ಚೆನ್ನಾಗೈತೆ, ಥ್ಯಾಂಕ್ ಯು. ನಿನ್ಗೆ ಹೆಂಗೆ ಗೊತ್ತು ಹಿಂಗೆ ಮಜ್ಜಿಗೆ ಮಾಡ್ಬೇಕಂತ? ಗೊತ್ತಿಲ್ಲದೆ ಹೆಂಗೆ ಮಾಡಿದೆ ಹೇಳು, ಕರೆಕ್ಟಾಗಿ ಹೇಳಿ. ಹೆಂಗೆ ಮಜ್ಜಿಗೆ ಮಾಡಿದ್ಯಾ ನೀನು? ಹೇಳಲ್ಲ. ಚೆನ್ನಾಗಿ ಬೀಟ್ ಮಾಡಿದ್ಯಾ ಎಲ್ಲ? ಚುರ್ಕಡು ಇನ್ನಾಯ್ತು ಕೆಳಗಡೆ. ಹೌದಾ? ನಾನು ಕೆಲಸ ಮಾಡಿ ಸಾಕಾಗಿ ಮಲ್ಕೊಬಿಟ್ಟಿದ್ದೆ. ಫುಲ್ ಬಾಡಿ ಪೇನ್ ಆಗಿಬಿಟ್ಟಿತ್ತು. ಹಾಗೆ ಬಂದು ಮಲ್ಕೊಬಿಟ್ಟಿದ್ದೆ. ನನ್ನ ಮಗ ನಾನು ಮಜ್ಜಿಗೆ ಮಾಡೋದನ್ನ ನೋಡ್ಕೊಂಡಿದ್ದೆ, ಹೆಂಗೆ ಮಾಡೋದು ಹೇಳ್ಕೊಡು ಮಮ್ಮಿ ಅಂತ. ತೋರಿಸಿದ್ದೆ ಹೆಂಗೆ ಮಾಡೋದು ಅಂತ. ಅವನಿಗೆ ಮಜ್ಜಿಗೆ ಅಂದರೆ ಸಖತ್ ಇಷ್ಟ. ಯಾವಾಗಲೂ ಅರ್ಧ ಲೀಟ್ರ್ ಮೊಸರು ತಂದರೆ ಒಂದು ದಿನಕ್ಕೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊತಾನೆ ಇರ್ತಾನೆ ಅರ್ಧ ಲೀಟ್ರ್ ಮೊಸರುಗೆ. ಅರ್ಧ ಲೀಟ್ರ್ ಮೊಸರು ಮಾಡಿದ್ರೆ ಅದು ಆಲ್ಮೋಸ್ಟ್ 1 ಲೀಟ್ರ್ ಮಜ್ಜಿಗೆ ಆಗುತ್ತಲ್ವಾ. ಅರ್ಧ ಲೀಟ್ರ್ ನೀರು ಹಾಕಿ ಮಾಡ್ತೀವಿ. ಸೊ ಫುಲ್ಲು ಇವಾಗ ನಾನು ಮಜ್ಜಿಗೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಸಾಕಾಗಿ ಹೋಗ್ಬಿಟ್ಟಿದ್ದು ಸಿಕ್ಕಾಬಟ್ಟೆ. ಫುಲ್ಲು ಧೂಳೆಲ್ಲ ಒದ್ರಿ ಫುಲ್ ಅಡುಗೆ ಮನೆ ಕಿಚನ್ ಅವೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ಟಿದ್ದೀನಿ. ಗೊತ್ತೇ ಇಲ್ಲ ನನಗೆ. ಯಪ್ಪ ಈಗಲೂ ಫುಲ್ ಮೈಕೈ ನೋವ್ತೈತೆ. ನೋಡಿದ್ರೆ ಮಜ್ಜಿಗೆ ಮಾಡ್ಕೊಂಡು ತೊಗೊಂಬಂದಾನೆ. ಯಪ್ಪ ಓ ಮೈ ಗಾಡ್. ಬಟ್ ಖುಷಿ ಆಯಿತು ಪಾಪ ನನ್ನ ಮಗ. ಅವನೇ ಏನೋ ಮಾಡ್ಕೊಂಡು ತಿಂತಾನಲ್ಲ. ನಾನು ಆಲ್ಮೋಸ್ಟ್ ಏನೇ ಮಾಡಬೇಕಾದನು ಅವ್ನು ಬರ್ತಾನೆ ನನ್ನ ಹತ್ರ. ಏನು ಮಾಡ್ತಿದ್ದೀರಾ, ಹೆಂಗೆ ಮಾಡ್ತಿದ್ದೀರಾ ತೋರಿಸಿ, ನನಗೆ ಹೇಳ್ಕೊಡಿ ಅಂತ. ನಾನು ಬೈತೀನಿ, ಹೋಗು ಏನು ನಾಳೆ ಬೆಳಗ್ಗೆನೇ ಮಾಡ್ಕೊಂಡು ತಿನ್ಬಿಡ್ತೀಯ ಅಂತ. ಬಟ್ ನೋಡಿ ನಾನು ನೆನ್ನೆ ಮಜ್ಜಿಗೆ ಮಾಡೋದನ್ನ ಅವಳಿಗೆ ಹೇಳ್ಕೊಟ್ಟು ಹೆಂಗೆ ಮಾಡೋದು ಅಂತ. ಕರೆಕ್ಟಾಗಿ ಉಪ್ಪು ಎಲ್ಲ ನಾನು ಏನೇನು ಹಾಕ್ತೀನಿ ಅದೆಲ್ಲ ಕರೆಕ್ಟಾಗಿ ಹಾಕಿ ಮಾಡಿದ್ದಾನೆ. ಅದಕ್ಕೆ ಮಕ್ಕಳಿಗೆ ನಾವು ಇವಾಗಿಂದನೇ ಎಲ್ಲನೂ ಹೇಳ್ಕೊಡ್ಬೇಕು. ಅವರೇ ಸೆಲ್ಫಾಗಿ ಮಾಡ್ಕೊಂಡೇನೋ ತಿನ್ನೋ ಥರ. ಅಂದರೆ ಸೆಲ್ಫಾಗಿ ಅಂದರೆ ಅದು ಗ್ಯಾಸ್ ಹಚ್ಚೆಲ್ಲ ಮಾಡಬೇಕು ಅನ್ನೋತ್ತಲ್ಲ. ಸೊ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಐಟಮ್ಗಳನ್ನ ಹೇಳ್ಕೊಡಿ ಅಂತ. ಯಪ್ಪ ಫುಲ್ಲು ಬಾಡಿ ಪೇನ್ ಆಗಿಬಿಟ್ಟಿದೆ ಗೈಸ್. ಓಕೆನಾ? ಸೊ ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಯು ಗೈಸ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.